ಇವತ್ತೇನು ಅನಾಹುತ ಆಯ್ತು ಅಂದ್ರೆ ಕೇಕ್ ತರೋದು ಬಿದೋಗ್ಬಿಟ್ಟಿದ್ದಾರೆ ಜಾರಿ. ಅವಳು ಕಟ್ ಮಾಡ್ತಾವಳಲ್ಲ. ನಮ್ಮ ಗಿಲ್ಲಿನೂ ಫೇವ್ರೇಟ್ ನನಗೆ. ಆಗಿರ್ಲಿ. ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಂಪ್ ಹೌಸ್ಗೆ ಬಂದ್ಬಿಟ್ಟು ಅವಳು ಫಾರ್ಮ್ ಹೌಸ್ ಕೇಳ್ತಾಳೆ. ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ವ್ಲಾಗ್ ಮಾಡಿದ್ದೀನಿ. ನನ್ನ ಸ್ನೇಹಿತನ ಹುಟ್ಟುಹಬ್ಬ, ಅವನ ಬರ್ತಡೇ ದಿನ ಎಲ್ಲರೂ ಮೀಟ್ ಆಗಿದ್ವಿ ಹೋದ ತಿಂಗಳು. ಅಂದಿನ ಒಂದು ರೆಸ್ಟೋರೆಂಟ್ ಇದು, ಬನ್ನಿ ವಿಶ್ ಮಾಡೋಣ ಅವನಿಗೆ. ಹೇಮಂತ್ ಹ್ಯಾಪಿ ಬರ್ತಡೇ. ಕೇಕ್ ಅಂತ ಯಾರು ತಂದಿದ್ದು ಕೇಕು? ಕೇಕ್ ನಂದೇ. ಇವತ್ತೇನು ಅನಾಹುತ ಆಯ್ತು ಅಂದ್ರೆ ಕೇಕ್ ತರೋದು ಬಿದೋಗ್ಬಿಟ್ಟಿದ್ದಾರೆ ಜಾರಿ. ಸೊ ನನ್ನ ಕೇಕ್ ಅಪ್ಪಚ್ಚಿ ಆಗೋಗ್ಬಿಟ್ಟಿದೆ. ನನ್ನ ಬರ್ತಡೇಗೆ ನೋಡಿ, ಬರ್ತಡೇ ಕೇಕ್ ಅಲ್ಲ, ನಾವು ಕೇಕು ನಾವು ತರ್ತಾ ಇದ್ದೋ, ಅವನೇ ಕೇಕ್ ತಗೋಬತ್ತೀನಿ ಅಂತ ಹೇಳಿರೋದು. ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ದು ಸೇಮ್ ಬಟ್ ಡಿಫರೆಂಟ್. ಬರ್ತಾ ಇಲ್ಲ ಆನ್ ಮಾಡು, ಹಾಕು. ಬರ್ತಾ ಇಲ್ಲ ಮಾಡ್ಲೇಬೇಕಾ? ಬರ್ತಿಲ್ವೋ? ಕೊಡಿಲಿ ಓಪನ್ ಮಾಡ್ಕೊಡಿ. ಹೇಮಂತ್ ಬರ್ತಡೇ ಕೇಕ್ ಓಪನ್ ಮಾಡು. ಮಾನಸ ಓಪನ್ ಮಾಡಿ. ಕೇಕ್ ಓಪನ್ ಮಾಡಿ. ಇಷ್ಟು ನೀಟಾಗಿ ತರಕ್ಸೋದು ಹೇಮಂತ್ ಕೈಲೇ ಸರ್. ಇವತ್ತೇ ಆಗ್ತಿತ್ತಾನೆ. ಅಲ್ಲ, ನೀನು ನೆಕ್ಸ್ಟ್ ಇಯರ್ ಪೋಸ್ಟ್ ಮಾಡೋದು ಹೆಂಗಿದ್ರು ಅದನ್ನ ಇವಾಗಲೇ ವಿಡಿಯೋ ಮಾಡ್ತಿದ್ಯಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಮ್ಮ ಪಕ್ಕ ಈ ವರ್ಷನೇ ನೆಕ್ಸ್ಟ್ ವೀಕಲ್ಲೇ ಪೋಸ್ಟ್ ಮಾಡ್ತೀನಿ. ಯಾರು ಇಡ್ತೀರಾ ಬಂದ್ಬಿಟ್ಟು ಹಿಂಗೆ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅವಳು ಕಟ್ ಮಾಡ್ತಾವಳಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ಅವಳೇ ಕೇಕ್ ಕಟ್ ಮಾಡ್ತಾವಳೆ. ಬನ್ನಿ. ಏನಾಗಲ್ಲ, ಕಟ್ ಮಾಡು. ಬೇಗ ಕಟ್ ಮಾಡಿದ್ರೆ. ಹ್ಯಾಪಿ ಬರ್ತ್ಡೇ ಟು ಯು, ಯು ಬಾರ್ನ್ ಇನ್ ದ ಝೂ ವಿತ್ ದ ಮಂಕಿ ಅಂಡ್ ದ ಡಾಂಕಿ. ಹ್ಯಾಪಿ ಬರ್ತ್ಡೇ ಟು ಯು. ಹಲೋ, ಬೇರೆ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಚೆನ್ನಾಗಿದೆ ಕೇಕ್. ಓ ಅಮ್ಮ ಮಗನ ಸಮಾಗಮ. ಅಮ್ಮ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. 3/5. ನಮ್ಮ ತೆರೆ ಹಿಂದಿನ ಛಾಯಾಗ್ರಾಹಕರು ವಿಜಯ್ ಗೌಡ ದಯವಿಟ್ಟು ಬರಬೇಕಾಗಿ ವಿನಂತಿ. ಎಲ್ಲಿಗೆ? ಕೇಕ್ ಬೇಡ ನಂಗೆ. ಇವರಿಬ್ರು ಸ್ಟಾರ್ಟ್ ಆಗಿದೆ. ಅವ್ನು ನೋಡು ಬಕಾಸುರ ಅಂತಾರ. ಇದೇ ಇಲ್ಲ. ಬಿಗ್ ಬಾಸ್ ನೋಡ್ತಾ ಇದೀರಾ? ನೋಡ್ತಿದ್ದೀನಾ ವಿಜಯ್? ಬಿಗ್ ಬಾಸ್ ನೋಡ್ತಿದ್ಯಾ? ಯಾರ ಫೇವರೇಟ್ ಅಂತ ಕೇಳು. ರಕ್ಷಿತಾ, ಅಲ್ಲ, ಅಶ್ವಿನಿ ಗೌಡ, ಸ್ಪಂದನ. ಸ್ಪಂದನ, ಸೋಮಣ್ಣ. ನಿಂಗೆ ಯಾರು ಫೇವರೇಟ್? ರಕ್ಷಿತಾ. ನಮ್ಮ ಗಿಲ್ಲಿನೂ ಫೇವರೇಟ್ ನನಗೆ. ಆಗಿರ್ಲಿ. ಈಗ ಫೋಟೋ ತೆಗಿಬೇಕಾ? ಡೈಲಿ ಹೇಗಿದೆ ಮೇಘನಾ? ನೀನು ಮಮ್ಮಿ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ?
ಹೇಮಂತ್ ಆಚಾರ್ ಬರ್ಡೇ ಬಾಯ್, ಹೌ ಇಸ್ ಇಟ್? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡ್ಕೊಂಡು ಹೋದ್ಯಾ ಮ್ಯಾಕೆ ಇವಳು ರಚನಾ ಹೇಗಿದೆ? ಲಾಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ರಚನಾ ನಾನು ಮಾತಾಡಲ್ಲ ಅಂತೇಳಿ ಅದಕ್ಕೆ ಮಾತಾಡ್ತಾ ಇಲ್ವಾ? ಬರೀ ಆ್ಯಕ್ಷನ್ನು. ಯೋಗ ಹೋಗ್ತಿದ್ಯಲ್ಲ ಅದಕ್ಕೆ ಸೈನ್ ಲ್ಯಾಂಗ್ವೇಜ್. ಹೌದು, ಯೋಗ ಕ್ಲಾಸಲ್ಲಿ ಏನೇನು ಮಾಡ್ತಾ ಇದೆಯಾ? ಯೋಗ ಮಾಡ್ತಾ ಇದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾವ್ಯಾವ ಯೋಗ ಮಾಡ್ತಿದ್ಯಾ? ಇವಾಗ ಅಷ್ಟೇ 2 ವೀಕ್ಸ್ ಆಗಿದೆ. ಬೇಸಿಕ್ಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಸ್ ಅಂದರೆ ಕೈ ಎತ್ತೋದು, ಕಾಲು ಎತ್ತೋದು, ಸೂರ್ಯ ನಮಸ್ಕಾರ ಮತ್ತೆ ಬೇರೆ ಆಸನಗಳು ಎಲ್ಲ ಮಾಡ್ತಾ ಇದ್ದೀನಿ. ಆಸನ. ಶವಾಸನ ಮಾಡ್ತೀಯಾ? ಶವಾಸನ ಅದು ನಿನ್ನ ಫೇವ್ರೆಟ್, ಎಲ್ಲರಿಗೂ ಫೇವ್ರೆಟ್. ಬೇಗ ನೀನು ಫಸ್ಟ್ ಯೋಗ ಮಾಡೋದು. ಯೋಗಗೂ ನಮಗೂ ಹಾಗೆ ಬರಲ್ಲ. ಅವಳು ಯಾವುದು ಮಾಡಲ್ಲ. ಹೇಳು ಯಾವ್ದು ಮಾಡ್ಬೋದು ಅವಳು ಮಾಡಿದ್ರೆ? ಅವಳ ಅವಳು ಮಾಡಿದ್ರೆ ಇನ್ನು ಮಾಡ್ಬೋದು. ಎಲ್ಲೋ ಆಫೀಸ್ಗೆ ಹೋಗಿ ಕೆಲಸಕ್ಕೆ ಹೋಗ್ತಿದ್ದೀರಾ ನೀನು ಒಬ್ಬಳೇ? ಏನು ಮಾಡಲ್ಲ. ಈ ಕಡೆ ನಾನೇ ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ, ಬಟ್ ನಾನು ನಿಮ್ಮ ಕಡೆನೇ ಜಾಸ್ತಿ ಬೆಳ್ಳಗಿದೆ. ಪಂಪ್ ಹೌಸಿಗೆ ಬಂದ್ಬಿಟ್ಟು ಅವಳು ಫಾರ್ಮ್ ಹೌಸ್ ಕೇಳ್ತಾಳೆ. ಪಂಪ್ ಹೌಸಿಗೆ ಬಂದ್ಬಿಟ್ಟು ಅವಳು ಫಾರ್ಮ್ ಹೌಸ್ ಕೇಳ್ತಾಳೆ. ಫಾರ್ಮ್ ಹೌಸ್ ಪಿಜ್ಜಾ. ಆಕ್ಚುಲಿ ಅಲ್ಲಿ ವರ್ಜಿನ್ ಮೇರಿ ಅಂತ ಇತ್ತು. ನಾನು ಮೇರಿ ವರ್ಜಿನ್ ಆಗಿದ್ರೆ ನಿನ್ಗೇನಪ್ಪ? एक बार ऑर्डर रिपीट कर देता हूँ. एक व्हाइट सॉस पास्ता वेज में, एक वेजिटेरियन पिज्जा, एक फ्रूट फ्यूजन, दो फ्रूट फ्यूजन, 2 ऑरेंज स्लाइस, 1 बाजिंग कोलाटा फॉर. थैंक यू. ವರ್ಜಿನ್ ಕೋಲಾಡ. ವರ್ಜಿನ್ ಕೋಲಾಡ ಕೋಲಾಟ. ಇಟ್ ಮೀನ್ ಏನಂದ್ರೆ ಕಟ್. Virgin Colada is nothing but Colada they will add some coconut smash with any fruit flavors, so they will turn it out. ಕನ್ನಡವೇ ನಮ್ಮಮ್ಮ ಅವಳಿಗೆ. ಏನಂದ್ರೆ ಅದಕ್ಕೆ ಕನ್ನಡದಲ್ಲಿ ಹೇಳೋದನ್ನೇ ತೆಂಗಿನಕಾಯಿಯ ಒಂದು ಸತ್ವವನ್ನು ಹಾಕ್ತಾರೆ. ಅಂದ್ರೆ ಸತ್ವವನ್ನು? ಎಳ್ನೀರು, ಆಮೇಲೆ ಅದಕ್ಕೆ ಬೇರೆ ಹಣ್ಣಿನ ರಸವನ್ನು ಬೆರೆಸಿ ಅದಕ್ಕೊಂದು ಜ್ಯೂಸನ್ನು ಮಾಡಿಕೊಡ್ತಾರೆ. ಅಂದರೆ ಜ್ಯೂಸ್, ಹಾಲು. ಕನ್ನಡದಲ್ಲಿ ಅದೇನೋ ಜ್ಯೂಸ್ ಹೆಸರು ಹೇಳು. ವರ್ಜಿನ್ ಅಂತೆ. ವರ್ಜಿನ್ ಅಂತಾನೆ ಕರಿಬೋದು, ಏನು ತೊಂದರೆ ಇಲ್ಲ. ಕನ್ನಡದಲ್ಲಿ ವಿಜಯ್ಗೆ ಕನ್ನಡದಲ್ಲಿ ವಿಜಯ್ ಅಂತ ಏನು ಅರ್ಥ ಕೊಡಲ್ಲ. ವಿಜಯ್ ಅಂದರೆ ವರ್ಜಿನ್ನೇ. ಅದಕ್ಕೆ ಅರ್ಥ ಏನಿರಲ್ಲ. ಹೆಸ್ರಿಗೆ ಏನು ಅರ್ಥ? ಹೆಸ್ರು ಹೆಂಗೆ ಬದಲಾವಣೆ ಮಾಡೋಕ್ಕಾಗುತ್ತೆ? ಅರ್ಥದಲ್ಲಿ ಬದಲಾಯಿಸ್ಬೋದು. ಮಲ್ಲಿಗೆ ಹೆಸರು ಜಾಸ್ಮಿನ್ ಅಂತ ಕರೆಯಲ್ವಾ? ಇವಾಗ ನೀನು ಹೆಸರು, ಇವಾಗ ಮಾನಸ, ನನ್ನ ಹೆಸರು ವಿಜಯ್, ಗೆಲುವು ಅಂದ್ರೆ ವಿಜಯ, ಎರಡು ಅರ್ಥ ಇದೆ. ಕನ್ನಡದವರು ಮಾನಸ ಅಂತಾನೆ ಕರೆಯೋದು, ಇಂಗ್ಲಿಷ್ ಅವರು ಮಾನಸ ಅಂತಾನೆ ಕರೆಯೋದು. ಮಾನಸ ಅಂದ್ರೆ ಏನು? ಮಾನಸ ಅರ್ಥ ಇದೆ ತಾನೇ? ಅರ್ಥ ಇದೆ. ಕನ್ನಡದಲ್ಲಿ ಒಂದು ಅರ್ಥ ಇದೆ. ಅರ್ಥ ಕೇಳು. ನಿನಗೆ ಅದರ ಅರ್ಥ ದಯವಿಟ್ಟು ಗೂಗಲ್ ಮಾಡಿ, ನಿಮಗೆ ವಿಶ್ಲೇಷಣೆಯೊಂದಿಗೆ ಸಿಗುತ್ತೆ. ಯಾವ್ದೋ ಅವ್ರ ಹತ್ರ ಏನು ಕ್ವಶನ್ ಕೇಳಿದೆ ನೀನು? ಅವ್ರ ಹತ್ರ ಅದು ವರ್ಜಿನ್ ಹೇಗಿರುತ್ತೆ. ಇವ್ನ್ಯಾವನ ಸೆಡೆ ನನ್ನ ಮಗ. ಅವನಿಗೋಸ್ಕರ ಇವಳು ಬೇಗ ಮದುವೆ ಆಗ್ಬೇಕಂತ. ಯಾಕಂತಂದ್ರೆ ಅವ್ನು ಬಟ್ಟೆ ಹೊಲಿಸ್ಕೋಬೇಕು. ಯಾಕಷ್ಟು ಆಯ್ತು. ಇವಾಗ ನಗು ವಿಷಯಕ್ಕೆ ನೀನು ಅಷ್ಟು ರೆಡಿ ಆಗುತ್ತಾ? ನಗು ನಾನು ರೆಡಿ ಆಗಬೇಕು, ಎಲ್ಲೂ ಫಂಕ್ಷನ್ಸ್ ನನ್ನ ಮದುವೆಗೋಸ್ಕರ ಇವ್ನು ರೆಡಿ ಆಗ್ಬೇಕಂತ ನಾನು ಮದುವೆ ಆಗ್ಬೇಕು. ಅದಕ್ಕೆ ಸ್ನೇಹಿತರು ಮದುವೆ, ಸ್ನೇಹಿತರ ಮದುವೆ, ಓಡಾಡಕ್ಕೆ ಓಡಾಡಕ್ಕೆ ಯಾರೂ ಇಲ್ಲ. ಸೊ ಅದರಿಂದ ಓಡಾಡಕ್ಕೂ ಒಂದು ಅರ್ಥದಲ್ಲಿ ನಾನು ನೀನು ಅವಳು ಓಡಾಡಕ್ಕೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಉಡುಪಿಗೆ ಹೋಗು, ಅವಳು ನೀನು ಮಾತಾಡ್ಸಲ್ಲ, ಅಷ್ಟು ಜನ ಇರ್ತಾರೆ ಅನ್ಸುತ್ತೆ. ಮಧ್ಯೆ ಬಂದಾಗ ಲೇಟ್ ಎತ್ತಕ್ಕೆಲ್ಲ ಅವನೇ ಬರ್ತಾನೆ. ಅವ್ರ ಕಡೆ ಹೋಗಿ ವರ್ಜಿನ್ ಅಲ್ಲ ಅದು ಮೇಘನ. ಇಟ್ಸ್
fruit fusion, right? Yes, another fruit fusion here. ಆರೆಂಜ್ ಪಂಚ್ ಹಿಯರ್. ಆರೆಂಜ್ ಸ್ಮ್ಯಾಶ್. Spoons can you get? ಇದನ್ನು ವೈಟ್ ಬಂದಿದೆ. ಇದು ಅದೇ ಹೇಳಿದ್ನಲ್ಲ ವರ್ಜಿನ್ ಕೊಲಾಡ ಅಂತ. ಇದಕ್ಕೆ ಸ್ವಲ್ಪ ಕ್ರೀಮ್ ಮಿಕ್ಸ್ ಮಾಡ್ತಾರೆ, ಅದಾದಮೇಲೆ ಎಳ್ನೀರು, ಆಮೇಲೆ ಕೊಕೊನೆಟ್ದು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಿಕ್ಸ್ ಮಾಡಿ ಪೈನಾಪಲ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾರೆ. ಇದು ವಿಡಿಯೋ ಫೋಟೋ ಅಲ್ಲ. ಫೋಟೋ ತೆಗಿ ಮಾರಾಯ. ತಿಂದಿದ್ದು, ಫೋಟೋ ತೆಗೆಸ್ಕೊಂಡಿದ್ದು, ಫೋಟೋ ತೆಗೆದಿದ್ದು ಎಲ್ಲ ಆಯ್ತು. ಇವಾಗ ಮನೆಗೆ ಹೊರಡೋ ಟೈಮ್. ಬಿಟ್ಟಿದ್ರೆ ತಾನೆ ಇಲ್ಲಂತ ಹೊರಡೋಣ ನಾವು ಕೇಳಿ ಸೆಕ್ಯೂರಿಟಿ ಕೇಳಿ ಹೊಡೆದಾಕ್ತೀನಿ ಈಗ ಫೋಟೋ ನಮ್ದು 5 ಜನದ್ದು. ಬರೀ ಫೋಟೋ ಹುಚ್ಚು ಎಕ್ಸೆಪ್ಟ್ ಮೀ. ಇವಳನ್ ಬಿಟ್ಟು. ನೀನು ಅವಳು 40 ಇವಳು ಬರ್ಬೇಕಾದ್ರೆ ನನ್ನ ಫೋಟೋನೇ ಬೇಡ ಅನ್ನೋ ಹತ್ರ ಬರ್ತಾಳೆ. ಆಮೇಲೆ ನಾನು ನೋಡ್ರಿ ಇವಳ್ದೆ ಬರ್ತಡೇ ಬಾಯ್ಗಿಂತ ಇವಳ್ದೆ ಜಾಸ್ತಿ ಫೋಟೋ ಇರುತ್ತೆ. ಇಲ್ಲ, ದಯವಿಟ್ಟು ನನ್ನ ಮಗನೇ ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಆಂಗಲ್ ಇವಂದು ಇದೆ, ಬಟ್ ಇವಳಿಗಿಂತ ಜಾಸ್ತಿ ಅವಳ್ದಿರುತ್ತೆ ಫೋಟೋ. ನಾವು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.